ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಪ್ರಸನ್ನ ಕುಮಾರ, ಫಿಸಿಕ್ಸ್ ಟೀಚರ್. ಎಲ್ರಿಗೂ ನಮಸ್ಕಾರ. ನಾನು ಕೀರ್ತನ ಅಂತ, ದೀವಿಗೆ ಸ್ಟೂಡೆಂಟ್. ಇದನ್ನ ಗ್ರಾಫಿಕಲ್ ಆಗಿ ಹೆಂಗ್ ರೆಪ್ರೆಸೆಂಟ್ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಸಿ ಹಿಯರ್, I'll take this one is the x axis and this one is y axis and this one is z axis and this is origin. Okay, now I'll going to fix the scale. The scale is 1 centimeter is equal to 1 Newton ಅಂತ ಹೇಳಿ ನಾನು ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ತೀನಿ. ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಆದ್ರೆ 5 ನ್ಯೂಟನ್ ಎಷ್ಟು ಸೆಂಟಿಮೀಟರ್ ಆಗಬೇಕು? 5 ಸೆಂಟಿಮೀಟರ್ ಆಗಬೇಕು, ಹೌದಲ್ವಾ? ಸೊ ಅಸ್ಯೂಮ್ ದಟ್ ದಿಸ್ ಇಸ್ 1 ಸೆಂಟಿಮೀಟರ್, ದಿಸ್ ಇಸ್ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಸೊ ಇಲ್ಲಿ ಇವಾಗ 5 ಸೆಂಟಿಮೀಟರ್ ಈಸ್ ರೆಪ್ರೆಸೆಂಟಿಂಗ್ ವಾಟ್? 5 Newton, because ನಾವು ಫಸ್ಟ್ ನಾವು ಡೆಫಿನೇಷನ್ಸ್ ಎಲ್ಲ ಹೇಳಿದ್ದೀವಿ, ದ ಲೆಂತ್ ಆಫ್ ದ ಲೈನ್ ಗಿವ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಂತ ಹೇಳಿ. ಓಕೆನಾ? ಸೊ ಇವಾಗ 5 ಸೆಂಟಿಮೀಟರ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? 5 ನ್ಯೂಟನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಐ ಕ್ಯಾಪ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ದಟ್ ಗಿವ್ಸ್ ದ ಡೈರೆಕ್ಷನ್ ಈಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ನೋಡಿ ನಾನು ಇಲ್ಲಿ ಏನಂತ ಬರ್ದಿದ್ದೀನಿ, ಇವಾಗ ಒಂದು ವೆಕ್ಟರ್ ಅನ್ನ ಬರ್ದಿದ್ದೀನಿ. ಯಾವ ಡೈರೆಕ್ಷನ್ಸ್ ಅಲ್ಲಿ ಬರ್ದಿದ್ದೀನಿ? ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ಸ್ ಅಲ್ಲಿ. ಎಷ್ಟು ಉದ್ದ ಇದೆ ಅದು? 5 ಸೆಂಟಿಮೀಟರ್ ಇದೆ. ನಾನು ಆಲ್ರೆಡಿ ಸ್ಕೇಲ್ ಅನ್ನ ಫಿಕ್ಸ್ ಮಾಡಿದ್ದೆ. ದಟ್ ಈಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಅಂತ ಹೇಳಿ ನಾನು ಸ್ಕೇಲ್ ಅನ್ನ ಫಿಕ್ಸ್ ಮಾಡಿದ್ದೆ. ದಿಸ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ವೆಕ್ಟರ್. ಗೊತ್ತಾಯ್ತಾ? ಓಕೆ ಓಕೆ. ಸೊ ಇವಾಗ ನೋಡಿ, ನನ್ನ ಹತ್ರ ಇನ್ನೊಂದು ವೆಕ್ಟರ್ ಇದೆ. ದಟ್ ಈಸ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ನ್ಯೂಟನ್ ಅಂತ ಹೇಳಿ. ಸೊ ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ ಅಂತಂದ್ರೆ ಹೇಗ್ ಮಾಡ್ತೀರಾ? ಯು ಟೇಕ್ ಎಕ್ಸ್ ಆಕ್ಸಿಸ್, ಕರೆಕ್ಟ್, ಅಂಡ್ ವೈ ಆಕ್ಸಿಸ್, ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆನಾ? ಇವಾಗ ಸ್ಕೇಲ್ ಅನ್ನ ಫಿಕ್ಸ್ ಮಾಡಿ. ಏನು ಸ್ಕೇಲು? 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ನ್ಯೂಟನ್, ಹೌದಲ್ವಾ? ರೈಟ್. ಸೊ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 centimeter. So along I cap is indicating what? That is a direction along positive x direction. ಹೌದಲ್ವಾ? ಪಾಸಿಟಿವ್ x axis. ಸೊ ಇವಾಗ 3 ಸೆಂಟಿಮೀಟರ್ ಆಯ್ತು. ಓಕೆನಾ? ಸೊ 3 ಸೆಂಟಿಮೀಟರ್ ಆಯ್ತು ಅಂತ ಹೇಳಿದ್ರೆ ಇದರದ್ದು ವ್ಯಾಲ್ಯೂ ಎಷ್ಟು? 3 ನ್ಯೂಟನ್ ಆಯ್ತು. ಓಕೆನಾ? ಅದೇ ರೀತಿ ಸ್ಕೇಲ್ ನ ಫಿಕ್ಸ್ ಮಾಡಿ. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 1 2 3, 1 2 3 4. ಯಾಕೆಂದ್ರೆ 4j ಕ್ಯಾಪ್ ಇದೆ, ಹೌದಲ್ವಾ? ರೈಟ್. ಸೊ ಇವಾಗ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್. ಅದನ್ನ ಹೆಂಗ್ ಬರೀತೀರಾ ಅಂತ ಹೇಳಿದ್ರೆ, ಸೊ ಡ್ರಾ ಎ ಲೈನ್ ಫ್ರಮ್ ದ ಆರಿಜಿನ್ ವಿತ್ ಅನ್ ಆರೋ ಮಾರ್ಕ್. ಓಕೆನಾ? ಸೊ ಇವಾಗ ಇದೇನಿದು? ಎಫ್ ವೆಕ್ಟರ್. ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ನ್ಯೂಟನ್. ಓಕೆನಾ? ಸೊ ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್ ದ ಗ್ರಾಫಿಕಲಿ ನಾವು ಒಂದು ವೆಕ್ಟರ್ ಅನ್ನ ರೆಪ್ರೆಸೆಂಟ್ ಮಾಡೋದು. ಓಕೆನಾ? ನಾನು ಇವಾಗ ಇನ್ನೊಂದು ಕ್ವಶನ್ಸ್ ಕೇಳ್ತೀನಿ. ಇವಾಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಇವಾಗ ಒಂದು ಫೋರ್ಸ್ ಇದೆ ಅಲ್ವಾ? ಸೊ 3i ಕ್ಯಾಪ್ 4j ಕ್ಯಾಪ್ ಇದೆ. ಜನರಲ್ ಫಾರ್ಮುಲಾ ಏನು? ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್, ಇದು 2 ಡೈಮೆನ್ಷನ್, ಯಾಕೆಂದ್ರೆ ಐ ಕ್ಯಾಪ್ ಮತ್ತು ಜೆ ಕ್ಯಾಪ್ ಅಷ್ಟೇ ಇರೋದನ್ನ ಹತ್ರ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇನ್ 2 ಡೈಮೆನ್ಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಹೌದಲ್ವಾ? ಸೊ ಇವಾಗ ಎಕ್ಸ್ ನ ಪ್ಲೇಸ್ ಅಲ್ಲಿ ಏನಿದೆ? 3 ಇದೆ. ವೈ ನ ಪ್ಲೇಸ್ ಅಲ್ಲಿ ಎಷ್ಟಿದೆ? 4 ಇದೆ, ಹೌದಲ್ವಾ? ಸೊ ವೆಕ್ಟರ್ ಯಾವುದು ಇಲ್ಲಿ? ಎಫ್. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ವೆಕ್ಟರ್ ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು? 3. ಎಕ್ಸ್ ಈಸ್ 3, then 3 square plus y is equal to 4, then y square, that is 4 square. Okay, so this is equal to f is equal to root of 3 square is how much? 9. Good. 4 square is how much? 16. Correct. So then f is equal to root of 9 plus 16 is to 15. 25. ಹೌದಲ್ವಾ? Right? So root of 25. So what is root of 25? 5. ಓಕೆನಾ? ಸೊ ಇವಾಗ ನಮ್ಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಎಷ್ಟು ಬಂತು? 5 ನ್ಯೂಟನ್ ಬಂತು. ಗೊತ್ತಾಗ್ತಿದ್ಯಾ? ಸೊ ಫೋರ್ಸ್ ಇಲ್ಲಿ 2 ಡೈಮೆನ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಮೋಷನ್ ಪ್ಲೇನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ ಹೇಳಿದ್ರೆ 5 ನ್ಯೂಟನ್ ಅಂತ ಹೇಳ್ಬೋದು. ಸೊ ನೀವು ಈ ಎಕ್ಸಾಂಪಲ್ ಅಲ್ಲಿ ಗಮನಿಸಿದ್ರೆ ಫೋರ್ಸ್ it is also acting along x axis and it is acting along y axis.
ಸೊ ಇಲ್ಲಿ ಎರಡು ಕೋಆರ್ಡಿನೇಟ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಡೈರೆಕ್ಷನ್ಸ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಮತ್ತು ಅದರ ಮ್ಯಾಗ್ನಿಟ್ಯೂಡ್ ಅನ್ನು ಕೂಡ ನಾವು ಹೇಳಿದ್ದೇವೆ. ಓಕೆನಾ? ಸೊ ಅದೇ ನೀವು ಅರ್ಲಿಯರ್ ಎಕ್ಸಾಂಪಲ್ ತಗೊಂಡ್ರೆ ಎಫ್ ಈಸ್ ಈಕ್ವಲ್ ಟು 5 ಐ ಕ್ಯಾಪ್ ನ್ಯೂಟನ್ ಅಂತ ಬರದೆ, ಹಾಗಿದ್ರೆ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಾಗಿರುತ್ತೆ? ಎಫ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೈರ್ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಹೌ ಮಚ್? 5. ಸೊ ಎಫ್ ಈಸ್ ಈಕ್ವಲ್ ಟು ರೂಟ್ ಆಫ್ 5 ಸ್ಕ್ವೈರ್ ಎಷ್ಟಾಗುತ್ತೆ? 5 ನ್ಯೂಟನ್ನೇ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ರೈಟ್. ಸೊ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಸುತ್ತೆ ಈ ಮ್ಯಾಗ್ನಿಟ್ಯೂಡ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಮೇಜರ್ ನಿಮ್ಗೆ ನನಗೆ ಗೊತ್ತು ಡೌಟ್ ಇದೆ, ಸರ್ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ನೀವು ಹೇಳಲೇ ಇಲ್ಲ ಅಂತ ಹೇಳಿ. ಇಲ್ಲಿ ಬನ್ನಿ, ಸಿ ನಾನು ಯೂನಿಟ್ ವೆಕ್ಟರ್ ಅಂತ ಹೇಳಿ ಇವಾಗ ಡಿಫೈನ್ ಮಾಡ್ತೀವಿ. ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ಎ ವೆಕ್ಟರ್ whose magnitude is 1. Can you repeat? Read this, sir. What is the definition of the unit vector? A vector whose magnitude is 1 or unity is called a unit vector. So ಈ ಯೂನಿಟ್ ವೆಕ್ಟರ್ ನ whose magnitude is 1. ಸೊ ಅದರ ಮ್ಯಾಗ್ನಿಟ್ಯೂಡ್ ಯಾವಾಗಲೂ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಓಕೆನಾ? ಸೊ ಐ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ x axis, j cap is a unit vector along y axis, k cap is a unit vector along z axis. Very good. So the magnitude of I cap is equal to 1, the magnitude of j cap is equal to 1, the magnitude of k cap is equal to 1. Okay na? Right. ಅದೇ ನೀವು ಇವಾಗ ಸರ್ ಇವಾಗ ಪಾಸಿಟಿವ್ x axis ಅಲ್ಲಿ ಯೂನಿಟ್ ವೆಕ್ಟರ್ I cap ಅಂತ ಹೇಳಿದ್ರಿ, ಪಾಸಿಟಿವ್ y axis ಅಲ್ಲಿ ಯೂನಿಟ್ ವೆಕ್ಟರ್ j cap ಅಂತ ಹೇಳಿದ್ರಿ, ಪಾಸಿಟಿವ್ z axis ಅಲ್ಲಿ ಯೂನಿಟ್ ವೆಕ್ಟರ್ k cap ಅಂತ ಹೇಳಿದ್ರಿ. ಸೊ ವೆಕ್ಟರ್ ಅಂತ ಹೇಳಿದ್ರೆ ಡೈರೆಕ್ಷನ್ಸ್ ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲೂ ಇರುತ್ತೆ, ಹೌದಾ ಅಲ್ವಾ? ಹೌದು ಅಲ್ವಾ? ರೈಟ್. ಓಕೆ, ಹಾಗಾದ್ರೆ ಏನು ಯೂನಿಟ್ ವೆಕ್ಟರ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್, ನೆಗೆಟಿವ್ ಝೆಡ್ ಆಕ್ಸಿಸ್. ಸೊ ಮೈನಸ್ ಐ ಕ್ಯಾಪ್ ಅಂಡ್ ಮೈನಸ್ ಜೆ ಕ್ಯಾಪ್ ಅಂಡ್ ಮೈನಸ್ ಕೆ ಕ್ಯಾಪ್ ಆರ್ ದ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಮೈನಸ್ ಎಕ್ಸ್ ಆಕ್ಸಿಸ್, ಮೈನಸ್ ವೈ ಆಕ್ಸಿಸ್ ಅಂಡ್ ಮೈನಸ್ ಝೆಡ್ ಆಕ್ಸಿಸ್. ಗೊತ್ತಾಗ್ತಿದ್ಯಾ? ರೈಟ್. ಸೊ ಗ್ರಾಫಿಕಲ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಸೊ ಇಫ್ ಯು ಕನ್ಸಿಡರ್ ದಿಸ್ ಒನ್ ಈಸ್ ಎಕ್ಸ್ ಆಕ್ಸಿಸ್, ಇವಾಗ 3 ಕೋಆರ್ಡಿನೇಟ್ಸ್ ಅನ್ನ ನಾವು ಬರೆಯೋದಾದ್ರೆ, ಸೊ ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್, ಇದು ಆರಿಜಿನ್. ಸೊ ಇಲ್ಲಿ ನಾವು ಐ ಕ್ಯಾಪ್ ಅಂತನೂ, ಇಲ್ಲಿ ನಾವು ಜೆ ಕ್ಯಾಪ್ ಅಂತನೂ, ಇಲ್ಲಿ ನಾವು ಕೆ ಕ್ಯಾಪ್ ಅಂತನೂ ನಾವು ಯೂನಿಟ್ ವೆಕ್ಟರ್ಸ್ ಅನ್ನ ಡಿನೋಟ್ ಮಾಡ್ತೀವಿ. ಓಕೆನಾ? ಸೊ ಅದೇ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ ರೈಟ್. ಸೊ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ಹೌದಾ ಅಲ್ವಾ? ರೈಟ್. ಸೊ ಮೈನಸ್ ಐ ಕ್ಯಾಪ್ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೀವಿ. ಅದೇ ರೀತಿ ಇದು ನೆಗೆಟಿವ್ ವೈ ಆಕ್ಸಿಸ್, ಇಲ್ಲಿ ಮೈನಸ್ ಜೆ ಕ್ಯಾಪ್ ಅಂತ ಡಿನೋಟ್ ಮಾಡ್ತೀವಿ. ಅದೇ ರೀತಿ ಇದು ಮೈನಸ್ ಝೆಡ್ ಆಕ್ಸಿಸ್, ಇಲ್ಲಿ ಮೈನಸ್ ಕೆ ಕ್ಯಾಪ್ ಅಂತ ಹೇಳಿ ನಾವು ಡಿನೋಟ್ ಮಾಡ್ತೀವಿ. ಓಕೆನಾ ಸರ್? ಹಾಗಿದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ ಕೇಳಿದ್ರೆ ಏನ್ ಆನ್ಸರ್ ಹೇಳ್ತೀರಾ ನೀವು? What is the magnitude of minus I cap, minus j cap and minus k cap? So ನಾನು ಇಲ್ಲಿ ಏನು ಕೇಳ್ತಾ ಇದ್ದೀನಿ ಕ್ವಶನ್ ನ, what is the magnitude of minus I cap and minus j cap and minus k cap? ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು? 3 dimension. ಮ್ಯಾಗ್ನಿಟ್ಯೂಡ್ ಐ ಕ್ಯಾಪ್ ನ ಮ್ಯಾಗ್ನಿಟ್ಯೂಡ್ 1, ಜೆ ಕ್ಯಾಪ್ ನ ಮ್ಯಾಗ್ನಿಟ್ಯೂಡ್ 1, ಕೆ ಕ್ಯಾಪ್ ನ ಮ್ಯಾಗ್ನಿಟ್ಯೂಡ್ 1. ಹಾಗಿದ್ರೆ ಮೈನಸ್ ಐ ಕ್ಯಾಪ್ದು, ಮೈನಸ್ ಜೆ ಕ್ಯಾಪ್ದು, ಮೈನಸ್ ಕೆ ಕ್ಯಾಪ್ದು ಮ್ಯಾಗ್ನಿಟ್ಯೂಡ್ ಎಷ್ಟಾಗಿರ್ಬೇಕು? -1. 1 ಆಗಿರ್ಬೇಕು, -1 ಆಗಿರಲ್ಲ. ಮ್ಯಾಗ್ನಿಟ್ಯೂಡ್ ಈಸ್ ಆಲ್ವೇಸ್ ಪಾಸಿಟಿವ್. ಗೊತ್ತಾಗ್ತಿದೆಯಾ? ಸೊ ಮೈನಸ್ ಐ ಕ್ಯಾಪ್ ನ ಮ್ಯಾಗ್ನಿಟ್ಯೂಡ್ ಕೂಡ ಒಂದೇ ಆಗಿರುತ್ತೆ, ಮೈನಸ್ ಜೆ ಕ್ಯಾಪ್ ಮ್ಯಾಗ್ನಿಟ್ಯೂಡ್ ಕೂಡ ಒಂದೇ ಆಗಿರುತ್ತೆ, ಮೈನಸ್ ಕೆ ಕ್ಯಾಪ್ ನ ಮ್ಯಾಗ್ನಿಟ್ಯೂಡ್ ಕೂಡ ಒಂದೇ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇವಾಗ ನಿಮ್ಮ ತಲೆ ಒಳಗಡೆ ಕ್ವಶನ್ಸ್ ಇದೆ, ಸರ್ ಅದ್ ಹೆಂಗೆ ನೀವು ಯಾವಾಗ್ಲೂ ಒನ್ ಅಂತ ಹೇಳ್ತೀರಾ ಮ್ಯಾಗ್ನಿಟ್ಯೂಡ್ ನ ಅಂತ ಹೇಳಿ ನೀವು ಕ್ವಶನ್ ಕೇಳ್ಬೋದು, ಹೌದಲ್ವಾ? ಸೊ ನನ್ನ ಹತ್ರ ಅದಕ್ಕೊಂದು ಸೊಲ್ಯೂಷನ್ ಇದೆ. ಯು ಟೇಕ್ ಒನ್ ವೆಕ್ಟರ್, ಓಕೆನಾ? ಸೊ ವೆಕ್ಟರ್ ಎ ಈಸ್ ಗಿವನ್ ಬೈ 2 ಐ ಕ್ಯಾಪ್, 3 ಜೆ ಕ್ಯಾಪ್ ಪ್ಲಸ್ 4 ಕೆ ಕ್ಯಾಪ್. ಓಕೆನಾ? ಸೊ ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ದಟ್ ಈಸ್ ಎ, ಅಂಡ್ ಆಲ್ಸೋ ಫೈಂಡ್ ಎ ಕ್ಯಾಪ್ ಅಂಡ್ ಆಲ್ಸೋ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್. ಓಕೆನಾ? ಮಾಡ್ಯುಲಸ್ ಆಫ್ ಎ ಕ್ಯಾಪ್. ಇವಾಗ ಸೊಲ್ಯೂಷನ್ ಬರೆಯೋಣ ಈ ಪ್ರಾಬ್ಲಮ್ಗೆ. ಓಕೆನಾ? ಸೊ ಫಸ್ಟ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಈ ಕೊಟ್ಟಿರ್ತಕ್ಕಂಥ ವೆಕ್ಟರ್ 3 ಡೈಮೆನ್ಷನ್, 2 ಡೈಮೆನ್ಷನ್, 1 ಡೈಮೆನ್ಷನ್? 3 ಡೈಮೆನ್ಷನ್, ಹೌದಲ್ವಾ? ಹಾಗಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ ಗಿವನ್ ಬೈ, ವಿ ಹ್ಯಾವ್ ಫಾರ್ಮುಲಾ. ಏನು ಫಾರ್ಮುಲಾ? ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ, ಹೌದಲ್ವಾ? ಸೊ ದೆನ್
ಮ್ಯಾಗ್ನಿಟ್ಯೂಡ್ ಆಫ್ ಎ ಎಕ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆ ನಮ್ಮ ಹತ್ರ 2 ಇದೆ ಹೌದಲ್ವಾ, ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ದಟ್ ಇಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಗೊತ್ತಾಯ್ತಾ. ಓಕೆ, ಸೊ ಎ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಸ್ಕ್ವೇರ್ ಎಷ್ಟು 4 ಹೌದಲ್ವಾ, ಪ್ಲಸ್ 3 ಸ್ಕ್ವೇರ್ ಎಷ್ಟು 9 ಪ್ಲಸ್ 4 ಸ್ಕ್ವೇರ್ ಎಷ್ಟು 16 ಓಕೆನಾ. ರೈಟ್, ಸೊ ಇವಾಗ ಎಷ್ಟಾಯ್ತು, ಇವಾಗ ಇದನ್ನ ಆಡ್ ಮಾಡಿದ್ರೆ 16 ಪ್ಲಸ್ 4 20 20 ಪ್ಲಸ್ 9 29. ಸೊ ರೂಟ್ 29 ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತಾ? ಇಲ್ಲ, ಆಗಿಲ್ಲ. ಇನ್ನು ಕೂಡ ಸೆಕೆಂಡ್ ಮತ್ತು ಥರ್ಡ್ ಕ್ವಶನ್ ಬಾಕಿ ಇದೆ, ಅದನ್ನ ಕಂಪ್ಲೀಟ್ ಮಾಡೋಣ. ಸೊ ಇವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಕ್ಯಾಪ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಎ ಕ್ಯಾಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಹತ್ರ ಡೆಫಿನೇಷನ್ಸ್ ಇದೆ, ದಟ್ ಈಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಡೈರೆಕ್ಷನ್ ಅಂತ, ಹೌದಲ್ವಾ. ಸೊ ಇದನ್ನ ಹೆಂಗ್ ಬರೀಬಹುದು, ಇವಾಗ ಎ ಕ್ಯಾಪ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಎ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಎ ಅಂತ ಬರೀಬಹುದು. ಓಕೆನಾ. ಸೊ ಕೊಟ್ಟಿರ್ತಕ್ಕಂಥ ವೆಕ್ಟರ್ ನಲ್ಲಿ ವೆಕ್ಟರ್ ಎ ಎಷ್ಟಿದೆ ಅಂತ ಹೇಳಿದ್ರೆ 2 ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಪ್ಲಸ್ 4 ಕೆ ಕ್ಯಾಪ್, ಹೌದಲ್ವಾ, ಅದೇ ಅಲ್ವಾ ವೆಕ್ಟರ್ ಕೊಟ್ಟಿದ್ದು ಪ್ರಾಬ್ಲಮ್ ಅಲ್ಲಿ. ಓಕೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎಷ್ಟು ಫೈಂಡ್ ಔಟ್ ಮಾಡಿದ್ವಿ ನಾವು, ಎಷ್ಟು ಬಂತು ಆನ್ಸರ್ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ರೂಟ್ ಆಫ್ 29. ಕರೆಕ್ಟ್. ಓಕೆ, ರೂಟ್ ಆಫ್ 29. ಸೊ ನಮ್ಗೆ ಇವಾಗ ಎ ಕ್ಯಾಪ್ ಸಿಕ್ಕೋಯ್ತು ನಮ್ಗೆ, ಗೊತ್ತಾಯ್ತಾ. ಸೊ ಇದನ್ನ ಇನ್ನು ಸ್ಪ್ಲಿಟ್ ಮಾಡಿ ಬರೀತು ಅಂತ ಹೇಳಿದ್ರೆ ಎ ಕ್ಯಾಪ್ ಈಸ್ ಈಕ್ವಲ್ ಟು 2 ಡಿವೈಡ್ ಬೈ ರೂಟ್ 29 ಇಂಟು ಐ ಕ್ಯಾಪ್ ಪ್ಲಸ್ 3 ಡಿವೈಡ್ ಬೈ ರೂಟ್ 29 ಇಂಟು ಜೆ ಕ್ಯಾಪ್ ಪ್ಲಸ್ 4 ಡಿವೈಡೆಡ್ ಬೈ ರೂಟ್ 29 ಇಂಟು ಕೆ ಕ್ಯಾಪ್. ಸಿ ನೋಡಿ, ಕೊಟ್ಟಿರ್ತಕ್ಕಂಥ ವೆಕ್ಟರ್ ನಲ್ಲಿ ಅದರ ಡೈರೆಕ್ಷನ್ಸ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಎ ಕ್ಯಾಪ್ ಈಸ್ ಈಕ್ವಲ್ ಟು 2 divided by root 29 I cap plus 3 divided by root 29 J cap plus 4 divided by root 29 into K cap. So ಇದು A cap. ಓಕೆನಾ. ಸೊ ನಾವು ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ನ ಫೈಂಡ್ ಔಟ್ ಮಾಡೋಣ. ಓಕೆನಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕೇಳಿದ್ರೆ, ಹೌ ವಿ ಕ್ಯಾಲ್ಕುಲೇಟೆಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬೈ ಯೂಸಿಂಗ್ ಫಾರ್ಮುಲಾ, that is root of x square plus y square plus z square, ಹೌದಲ್ವಾ. ಸೊ ಇವಾಗ ನಮ್ಮ ಹತ್ರ ಎ ಕ್ಯಾಪ್ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದ್ರೆ ದಟ್ ಈಸ್ 2 ಡಿವೈಡ್ ಬೈ ರೂಟ್ 29 ಐ ಕ್ಯಾಪ್ ಪ್ಲಸ್ 3 ಡಿವೈಡ್ ಬೈ ರೂಟ್ 29 ಜೆ ಕ್ಯಾಪ್ ಪ್ಲಸ್ 4 ಡಿವೈಡ್ ಬೈ ರೂಟ್ 29 ಕೆ ಕ್ಯಾಪ್, ಹೌದಲ್ವಾ. ರೈಟ್. ಸೊ ಇವಾಗ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು, ದಟ್ ಈಸ್ ಎ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಹೌದಲ್ವಾ. ಸೊ ಎ ಪ್ಲೇಸ್ ಅಲ್ಲಿ ಎಷ್ಟು, ಎಕ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆ 2 ಡಿವೈಡ್ ಬೈ ರೂಟ್ 29, ವೈ ಪ್ಲೇಸ್ ಅಲ್ಲಿ 3 ಡಿವೈಡ್ ಬೈ ರೂಟ್ 29, ಝೆಡ್ ಪ್ಲೇಸ್ ಅಲ್ಲಿ 4 ಡಿವೈಡ್ ಬೈ ರೂಟ್ 29 ಇದೆ. ಸೊ ಇದನ್ನ ಎಕ್ಸ್ಪ್ರೆಸ್ ಮಾಡೋಣ. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ಯಾಪ್ ಈಸ್ ಈಕ್ವಲ್ ಟು, ಸೊ ರೂಟ್ ಆಫ್, ಓಕೆ, ದಟ್ ಈಸ್ 2 divided by root 29 whole square plus 3 divided by root 29 whole square plus 4 divided by root 29 whole square. So ಇವಾಗ ಇದು ಕಂಪ್ಲೀಟ್ ಆಯ್ತು. ಓಕೆನಾ. ಸೊ ಸ್ಕ್ವೇರ್ ರೂಟ್ ಆಫ್ 29 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ 29 ಆಗುತ್ತೆ, ಹೌದಲ್ವಾ. ರೈಟ್. ಸೊ ಇವಾಗ 2 ಸ್ಕ್ವೇರ್ ಎಷ್ಟು 4, ಓಕೆನಾ. ರೈಟ್. ಸೊ ಡಿವೈಡೆಡ್ ಬೈ 29, ಸೊ ಪ್ಲಸ್ 3 ಸ್ಕ್ವೇರ್ ಎಷ್ಟು 9 ಡಿವೈಡ್ ಬೈ 29 ಪ್ಲಸ್ 4 ಸ್ಕ್ವೇರ್ ಎಷ್ಟು 16 ಡಿವೈಡ್ ಬೈ 29. ಸೊ ಇವಾಗ ತಗೊಂಡ್ರೆ ಓಕೆನಾ. ಸೊ ಇದನ್ನ ಕಾಮನ್ ತೆಗಿರಿ, ರೂಟ್ 29 ಕಾಮನ್ ತೆಗೆದು ಇದನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಇವಾಗ 29 ಡಿವೈಡ್ ಬೈ 29 ದಟ್ ಈಸ್ ಈಕ್ವಲ್ ಟು 29 ones are 29. What is root of 1? Root of 1 is equal to 1. So ಇವಾಗ ನೋಡಿ, the magnitude of a cap, that is unit vector, is equal to 1. So we proved that the definition says a vector whose magnitude is 1 are unity. ಓಕೆನಾ. ಸೊ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡಿದ್ದೇವೆ, ಯಾವಾಗನು the magnitude of the unit vector is 1 ಆಗಿರುತ್ತೆ. ಅರ್ಥ ಆಯ್ತಾ.
ರೈಟ್. ಓಕೆ ಓಕೆ ವಿದ್ಯಾರ್ಥಿಗಳೇ, ಸೊ ಇದುವರೆಗೂ ನಾವು ವೆಕ್ಟರ್ ಅನ್ನ ಕಲ್ತ್ರಿ. ಓಕೆನಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಅನ್ನ ನೋಡೋಣ. ನಲ್ ವೆಕ್ಟರ್ ಅಂತ ಹೇಳಿ ಇನ್ನೊಂದು ವೆಕ್ಟರ್ ಇದೆ. ಓಕೆನಾ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ, ಇವಾಗ ಗಮನಿಸಿ ನೋಡಿ. ಇವಾಗ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ನೀವು ವರ್ಟಿಕಲಿ ಥ್ರೋ ಮಾಡಿದ್ರೆ ಸೊ ಏನಾಗುತ್ತೆ, ಸೊ ಹೀಗೆ ಮೇಲೆ ಹೋಗುತ್ತೆ, ಹೌದಲ್ವಾ. ಅಟ್ ಒನ್ ಪರ್ಟಿಕ್ಯುಲರ್ ಮೂಮೆಂಟ್ ಇಟ್ಸ್ ವೆಲಾಸಿಟಿ ಬಿಕಮ್ 0. ಸೊ 0 ಆದ್ಮೇಲೆ ಏನಾಗುತ್ತೆ, ಗ್ರಾವಿಟೇಷನ್ ಪುಲ್ ಇಂದ ಈ ಆಬ್ಜೆಕ್ಟ್ ಮತ್ತೆ ಕೆಳಗಡೆ ಬರುತ್ತೆ. ಓಕೆನಾ. ಸೊ ಇದರಲ್ಲಿ ನೀವೇನ್ ಗಮನಿಸಿದ್ರಿ ಅಂತ ಹೇಳಿದ್ರೆ, ಇಫ್ ಐ ಆಸ್ ದ ಕ್ವಶನ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇನ್ ಇಟ್ಸ್ ಜರ್ನಿ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ, 0. ಓಕೆನಾ. ಸೊ ಇಲ್ಲಿಂದ ಬಾಡಿ ಮೇಲೆ ಹೋಯ್ತು, ರೈಟ್. ಸೊ ಇಟ್ ಇಸ್ ಮೂವಿಂಗ್ ಅಲಾಂಗ್ ಎ vertically upward direction and again it will come back to the same position. So what is the displacement vector? Displacement vector is 0. ಓಕೆನಾ. ಸೊ ಈ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅನ್ನ ಹೆಂಗ್ ಡಿನೋಟ್ ಮಾಡಬಹುದು, ಸೊ ದಟ್ ಈಸ್ ಎಸ್ ವೆಕ್ಟರ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಾ ಸರ್? ಇನ್ನು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಸ್ಯೂಮ್ ದಟ್ there is a 5 Newton force. Okay, so 5 Newton force is acting on a object to the right side ಅಂತ ಹೇಳ್ತೀನಿ. ಸೊ ಆಗ ಹೇಳಿದಾಗ ನಾವು ಗ್ರಾಫಿಕಲಿ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಫೋರ್ಸ್ ಓ ಎ ವೆಕ್ಟರ್ ಅಂತ ಅನ್ಕೊಂಡ್ರೆ, ಸೊ ಫಿಕ್ಸ್ ದ ಸ್ಕೇಲ್, ದಟ್ ಈಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ನ್ಯೂಟನ್, 2 ಸೆಂಟಿಮೀಟರ್, ಇಲ್ಲಿ 3 ಸೆಂಟಿಮೀಟರ್, ಇಲ್ಲಿ 4 ಸೆಂಟಿಮೀಟರ್, ಇಲ್ಲಿ 5 ಸೆಂಟಿಮೀಟರ್. ಹೌದಲ್ಲ ಪರಜ, ರೈಟ್. ಸೊ ಇವಾಗ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಾಗಿರುತ್ತೆ, 5 ನ್ಯೂಟನ್ ಆಗಿರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಈಸ್ ಈಕ್ವಲ್ ಟು ಹೌ ಮಚ್, 5 ನ್ಯೂಟನ್. ಹಾಗಿದ್ರೆ ಈ 5 ನ್ಯೂಟನ್ ಅನ್ನ ನೀವು ಗ್ರಾಫಿಕಲಿ ಒಂದು ಲೈನ್ ಅನ್ನ ಬರೆದು ಸ್ಕೇಲ್ ಅನ್ನ ಫಿಕ್ಸ್ ಮಾಡಿ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ರ. ಬಟ್ ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಏನಾಗಿದೆ, 0 ಆಗಿದೆ. ಹಾಗಿದ್ರೆ ಗ್ರಾಫಿಕಲಿ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ? ಸೊ ಗ್ರಾಫಿಕಲಿ ಅದನ್ನ ಡಾಟ್ ಅಂತ ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು. ಯಾಕಂತಂದ್ರೆ ದ ಲೆಂತ್ ಆಫ್ ದ ಲೈನ್ ಗಿವ್ಸ್ ದ ಮ್ಯಾಗ್ನಿಟ್ಯೂಡ್, ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗಿದೆ, 0 ಆಗಿದೆ. ಓಕೆನಾ, ಹೌದಲ್ವಾ? ಹಾಗಿದ್ರೆ ನಾನು ಡಾಟ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಬಹುದು, ಯಾಕಂದ್ರೆ ನಾನು ಲೆಂತ್ ಲೈನ್ ಅನ್ನ ಬರೀಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ 0 ಇದೆ. ಅರ್ಥ ಆಗ್ತಿದೆ ಅಲ್ವಾ, ರೈಟ್? ಹಾಗಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ನ 0 ಅಂತ ಹೇಳಿ ನಾವು ಬರೀತೀವಿ. ಹಾಗಿದ್ರೆ ಡೈರೆಕ್ಷನ್ಸ್ ಯಾವುದು, ಯಾಕೆ ಅಂತ ಕೇಳಿದ್ರೆ ವೆಕ್ಟರ್ ಅಂತ ಹೇಳುವಾಗ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಹೌದಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಏನೋ 0 ಆಯ್ತು, ಆದ್ರೆ ಡೈರೆಕ್ಷನ್ಸ್ ಏನಾಯ್ತು, 5 ನ್ಯೂಟನ್ ತಗೊಂಡಿದೆ. ಡೈರೆಕ್ಷನ್ಸ್ ಅನ್ನ ಆಗಿ ತಗೊಳ್ಳೋದು, ಇದು ಮ್ಯಾಗ್ನಿಟ್ಯೂಡ್, ಇದು 5 ನ್ಯೂಟನ್, ಇದು ಮ್ಯಾಗ್ನಿಟ್ಯೂಡ್. ಸೊ ಡೈರೆಕ್ಷನ್ಸ್ ಏನಾಯ್ತು, ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಇವಾಗ ಡಿಸ್ಪ್ಲೇಸ್ಮೆಂಟ್? ರೈಟ್ ಡೈರೆಕ್ಷನ್ ಇಲ್ಲ. ಸೊ ರೈಟ್ ಡೈರೆಕ್ಷನ್, ಲೆಫ್ಟ್ ಡೈರೆಕ್ಷನ್, ಡೌನ್, ಸೌತ್, ವೆಸ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಮ್ಯಾಗ್ನಿಟ್ಯೂಡ್ 0 ಇರೋದ್ರಿಂದ ಅದನ್ನ ನಾವು ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರ ಡೈರೆಕ್ಷನ್ ಆರ್ಬಿಟ್ರರಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಯಾವುದೇ ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಅನ್ನ ನಾವು ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ನಲ್ ವೆಕ್ಟರ್ ನ ಅಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ಒಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈ ಎಕ್ಸಾಂಪಲ್ ಅಲ್ಲಿ 0 ಆಯ್ತು. ಅದೇ ರೀತಿ ಒಂದು ಬಾಡಿನ ಯು ಥ್ರೋ ಅನ್ ಆಬ್ಜೆಕ್ಟ್ ವರ್ಟಿಕಲಿ ಅಪ್ವರ್ಡ್. ಓಕೆನಾ? ಸೊ ಹೋಗ್ತಾ 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 ಏನಾಗುತ್ತೆ, ಅದ್ರ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ವೆಲಾಸಿಟಿ ಅಟ್ ಒನ್ ಪರ್ಟಿಕ್ಯುಲರ್ ಮೂಮೆಂಟ್ ವೆಲಾಸಿಟಿ ಬಿಕಮ್ 0 ಆಗ್ಬಿಡುತ್ತೆ. ಹಾಗಿದ್ರೆ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಹೌದಲ್ವಾ? ಅದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, 0 ಆಗಿರುತ್ತೆ. ಇವಾಗ ಆ ವೆಲಾಸಿಟಿ ವೆಕ್ಟರ್ ಅನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹೌದಲ್ವಾ? ಆ ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಹಾಗಿದ್ರೆ ಅದು ಡೈರೆಕ್ಷನ್ಸ್ ಏನಾಗಿರುತ್ತೆ, ಡೈರೆಕ್ಷನ್ಸ್ ಆರ್ಬಿಟ್ರರಿ ಆಗಿರುತ್ತೆ. ಓಕೆನಾ? ಸೊ ಹಾಗಿದ್ರೆ ಹೆಂಗ್ ಡಿಫೈನ್ ಮಾಡಬಹುದು ನಲ್ ವೆಕ್ಟರ್ ಅನ್ನ? ಎ ವೆಕ್ಟರ್ whose magnitude is 0. A vector whose magnitude is 0 is called null vector or 0 vector. ಗೊತ್ತಾಗ್ತಾ ಇದೆಯಾ? ರೈಟ್. ಸೊ ಮ್ಯಾಗ್ನಿಟ್ಯೂಡ್ 0 ಆಗಿರುತ್ತೆ, ಡೈರೆಕ್ಷನ್ ಆರ್ಬಿಟ್ರರಿ ಆಗಿರುತ್ತೆ. ಓಕೆ, ರೈಟ್, ಫೈನ್. ಸೊ ನೆಕ್ಸ್ಟ್ ಈಕ್ವಲ್ ವೆಕ್ಟರ್ಸ್ ಅಂತ ತಗೊಳ್ಳೋದಾದ್ರೆ ಇನ್ನೊಂದು ಟೈಪ್ಸ್ ಆಫ್ ವೆಕ್ಟರ್, ದಟ್ ಈಸ್ ಈಕ್ವಲ್ ವೆಕ್ಟರ್ಸ್. ಸೊ ಈಕ್ವಲ್ ವೆಕ್ಟರ್ ಅಂತ ಹೇಳುವಾಗ ಅಟ್ಲೀಸ್ಟ್ ನಮಗೆ ಮಿನಿಮಮ್ 2 ವೆಕ್ಟರ್ಸ್ ಇರಬೇಕು. ಗೊತ್ತಾಗ್ತಾ ಇದೆಯಾ? ರೈಟ್. ಸೊ ಇವಾಗ ಇಲ್ಲಿ ನೋಡಿ, ಸೊ 5 ಫೋರ್ಸ್ ಈಸ್ ಈಕ್ವಲ್ ಟು 5 ಐ ಕ್ಯಾಪ್ ನ್ಯೂಟನ್ ಅಂತ ಇದೆ. ಸೊ ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ ಗ್ರಾಫಿಕಲಿ? ಸೊ ಗ್ರಾಫಿಕಲಿ ಇವಾಗ ನೀವು ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ತೀರಾ, ದಟ್ ಈಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಅಂತ ಮಾಡಿ, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 1 2 3 4 5. ಸೊ ಇವಾಗ ನೀವು ಇಲ್ಲಿ 5 ಸೆಂಟಿಮೀಟರ್ ಅಂತ ಹೇಳಿ
ರೆಪ್ರೆಸೆಂಟ್ ಮಾಡಿ ಅದನ್ನ 5 ನ್ಯೂಟನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ, ಹೌದಲ್ವಾ? ಅದೇ ರೀತಿ ಇನ್ನೊಂದು ವೆಕ್ಟರ್, ಓಕೆನಾ, ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸೇಮ್ ಮ್ಯಾಗ್ನಿಟ್ಯೂಡ್ 1 2 3 4 5, ಓಕೆನಾ. ಸೊ ನೀವು ಇಲ್ಲಿ ಗಮನಿಸಿದ್ರೆ ಈ ಎರಡೂ ವೆಕ್ಟರ್ಗಳನ್ನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ದಟ್ ಈಸ್ F1 ವೆಕ್ಟರ್ 5 i ಕ್ಯಾಪ್ ನ್ಯೂಟನ್, F2 ವೆಕ್ಟರ್ ಈಸ್ ಆಲ್ಸೋ 5 i ಕ್ಯಾಪ್ ನ್ಯೂಟನ್, ಓಕೆನಾ. ಸೊ ಆಗಿದ್ರೆ ಸೊ ಎರಡೂ ವೆಕ್ಟರ್ಗಳನ್ನ ಮ್ಯಾಗ್ನಿಟ್ಯೂಡ್ ಏನಾಗಿದೆ, ಸಮವಾಗಿದೆ, ಈಕ್ವಲ್ ಆಗಿದೆ, ಅಂಡ್ ಬೋತ್ ಆರ್ ಆಕ್ಟಿಂಗ್ ಅಲಾಂಗ್ ದ ಸೇಮ್ ಡೈರೆಕ್ಷನ್, ಓಕೆನಾ. ಸೊ ವೆನೆವರ್ ವಿ ಸೇ ಈಕ್ವಲ್ ವೆಕ್ಟರ್ಸ್, ದಟ್ ಈಸ್ two vectors of equal magnitude and they are acting along the same direction, okay, are called equal vectors anta kariತೀವಿ. ಇಲ್ಲಿ ನೋಡಿ, so two vectors of equal magnitude and acting along the same direction are called equal vectors. ಗೊತ್ತಾಗ್ತಿದೆಯಾ? ರೈಟ್, ಓಕೆ. ಸೊ ವಿ ಹ್ಯಾವ್ ಒನ್ ಮೋರ್ ವೆಕ್ಟರ್ ಕಾಲ್ಡ್ ನೆಗೆಟಿವ್ ವೆಕ್ಟರ್ ಅಂತ ಹೇಳ್ತೀವಿ, ಓಕೆನಾ. ಸೊ ಈ ನೆಗೆಟಿವ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ, ಓಕೆನಾ. ವೆಕ್ಟರ್ ಎ ಈಸ್ ಈಕ್ವಲ್ ಟು 5 i ಕ್ಯಾಪ್ ಅಂತ ಹೇಳ್ತೀನಿ, ಓಕೆನಾ. ಸೊ ವೆಕ್ಟರ್ ಎ ಈಸ್ ಈಕ್ವಲ್ ಟು 5 i ಕ್ಯಾಪ್. ಸೊ ಗ್ರಾಫಿಕಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಸೊ ಇದು ಆರಿಜಿನ್, ಇದು 1 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಸೊ ನನಗೆ ಇವಾಗ ಇಲ್ಲಿ 5 ಸೆಂಟಿಮೀಟರ್, ದಟ್ ಈಸ್ 5 i ಕ್ಯಾಪ್, ಮ್ಯಾಗ್ನಿಟ್ಯೂಡ್ ಎಷ್ಟು 5, ಇಟ್ ಇಸ್ i ಕ್ಯಾಪ್ ಈಸ್ ರೆಪ್ರೆಸೆಂಟಿಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಹೌದಲ್ವಾ, ಎಕ್ಸ್ ಡೈರೆಕ್ಷನ್, ರೈಟ್. ಸೊ ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಓಕೆನಾ. ಸೊ ನಾನು ಇನ್ನೊಂದು ವೆಕ್ಟರ್ ಅನ್ನ ಬರೀತೀನಿ ಇವಾಗ, ಮೈನಸ್ ಎ ವೆಕ್ಟರ್ ಈಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್, ಮೈನಸ್ ಎ ವೆಕ್ಟರ್ ಈಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್. ಸೊ ಮೈನಸ್ ಐ ಕ್ಯಾಪ್, ಸೊ ಮೈನಸ್ 5 i ಕ್ಯಾಪ್ ಅಂತ ಇದೆ. ಸೊ ಮೈನಸ್ 5 i ಕ್ಯಾಪ್ ಎಲ್ಲಿ ಆಕ್ಟ್ ಮಾಡುತ್ತೆ, ಇಲ್ಲಿ ಆಕ್ಟ್ ಮಾಡಬೇಕು, ಹೌದಲ್ವಾ, ರೈಟ್. ಸೊ ಇವಾಗ 1 2 3 4 5, 1 2 3 4 5, ಸೊ ಈ ತರ ಆಕ್ಟ್ ಮಾಡಬೇಕು, ಓಕೆನಾ. ಸೊ ದಿಸ್ ಈಸ್ 5 i ಕ್ಯಾಪ್, ದಿಸ್ ಒನ್ ಈಸ್ ಮೈನಸ್ 5 i ಕ್ಯಾಪ್, ಓಕೆನಾ. ಸೊ ಇವಾಗ ನೋಡಿದ್ರೆ ನೀವು ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಇವಾಗ 5 ಇದೆ, ಇದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ 5 ಇದೆ. ನೋ 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 ನೋ, ಮ್ಯಾಗ್ನಿಟ್ಯೂಡ್ ಆಲ್ವೇಸ್ ಪಾಸಿಟಿವ್ 5 ಇದೆ, ಬಟ್ ಈಸ್ ಆಕ್ಟಿಂಗ್ ಇನ್ ಎ ಆಪೋಸಿಟ್ ಡೈರೆಕ್ಷನ್, ಓಕೆನಾ. ಸೊ ವೆನೆವರ್ ವಿ ಸೇ ದಟ್ ಎ ವೆಕ್ಟರ್ ಈಸ್ ಸೆಡ್ ಟು ಬಿ ದ negative of another vector, a vector is said to be the negative of another vector if their magnitude is same, okay na, but direction is opposite. ಗೊತ್ತಾಗ್ತಾ ಇದೆಯಾ? ಸೊ ಇದರ ವೆಕ್ಟರ್ ಏನ ಮತ್ತು ಮೈನಸ್ ವೆಕ್ಟರ್ ಏನ ಮ್ಯಾಗ್ನಿಟ್ಯೂಡ್ ಏನಾಗಿದೆ, ಸೇಮ್ ಆಗಿದೆ, ಬಟ್ ಡೈರೆಕ್ಷನ್ಸ್ ಏನಾಗಿದೆ, ಆಪೋಸಿಟ್ ಆಗಿದೆ. ಗೊತ್ತಾಗ್ತಿದೆಯಾ? ಸರ್ ಇದರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಎ ಈಸ್ ಈಕ್ವಲ್ ಟು ರೂಟ್ ಆಫ್ 5 ಸ್ಕ್ವೇರ್, ದಟ್ ಈಸ್ ಎಕ್ಸ್ ಸ್ಕ್ವೇರ್, 5 ಸ್ಕ್ವೇರ್ ಅಲ್ವಾ, ಈಸ್ ಈಕ್ವಲ್ ಟು ಹೌ ಮಚ್ 5, ಹೌದಲ್ವಾ. ಅದೇ ರೀತಿ ಮೈನಸ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಮೈನಸ್ ಎ ಈಸ್ ಈಕ್ವಲ್ ಟು ರೂಟ್ ಆಫ್ ಮೈನಸ್ 5 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೌ ಮಚ್ 5 ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ನೋಡಿ, ಎರಡು ಕೂಡ 5 ಬರ್ತಾ ಇದೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ರೈಟ್. ಸೊ ಬಟ್ ಡೈರೆಕ್ಷನ್ ಆಪೋಸಿಟ್ ಆಗಿರುತ್ತೆ, ಓಕೆನಾ, ರೈಟ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್. ಸ್ಟೂಡೆಂಟ್, ನೀವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪಾಠದಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಅದೇ ರೀತಿ ಇಷ್ಟು ಪಾಠಗಳನ್ನು ಕೂಡ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಪಾಠಗಳನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಪಾಠ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿದಿನವೂ ಕೂಡ ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಫಾರ್ಮುಲಾಸ್ಗಳನ್ನ ನೀವು ನೋಟ್ಬುಕ್ನ ಕ್ಲೋಸ್ ಮಾಡಿ ಬರೆದು ಕಲಿಬೇಕು. ಸ್ಟೇಟ್ಮೆಂಟ್ಗಳನ್ನು ನೀವು ಬರೆದು ಕಲಿಬೇಕು, ಓಕೆನಾ. ಅಟ್ಲೀಸ್ಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು 2 ಟೈಮ್ಸ್ ಆದರೂ ಕೂಡ ನೀವು ಬರೆದು ಕಲಿಬೇಕಂತ ನಾನು ಹೇಳ್ತೀನಿ. ಸೊ ಈ ಪಾಠ ಮುಂದುವರ್ಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.